ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ವಿಡಿಯೋಗಳ ಉದ್ದೇಶ ಎಲ್ಲರೂ ಧನವಂತರಾಗಬೇಕು, ಆರೋಗ್ಯವಂತರಾಗಬೇಕು ಮತ್ತು ನೆಮ್ಮದಿವಂತರಾಗಬೇಕು. ಸ್ನೇಹಿತರೆ, ಇವತ್ತಿನ ದಿನ ಗೌತಮ್ ಬುದ್ಧ ಇವರಿಗೆ ಜ್ಞಾನೋದಯ ಆದ ಈ ಮೇ ತಿಂಗಳಲ್ಲಿ 1ನೇ ತಾರೀಕಿಂದ 10ನೇ ತಾರೀಕು ಮಧ್ಯ ಬರೋ ಹುಣ್ಣಿಮೆ ದಿವಸ ಇವರಿಗೆ ಜ್ಞಾನೋದಯ ಆಯಿತು ಅಂತ ಗೊತ್ತಾಗುತ್ತದೆ. ಇವರ ಬಗ್ಗೆ ಏಷ್ಯಾ ಖಂಡದಲ್ಲಿ ಸಾಮಾನ್ಯವಾಗಿ ಜನರಿಗೆ ಸ್ವಲ್ಪ ತಿಳುವಳಿಕೆ ಇದೆ. ಪ್ರಪಂಚದಾದ್ಯಂತ ಸ್ವಲ್ಪ ಮಟ್ಟಿಗೆ ಇವರ ಬಗ್ಗೆ ಗೊತ್ತಿದೆ. ಆದರೆ ಇವ್ರ ಬಗ್ಗೆ ತಿಳ್ಕೊಳ್ಳೋದು ಎಲ್ಲರಿಗೂ ಅವಶ್ಯಕವಿದೆ. ಮಾನವ ಕುಲಕ್ಕೆ ಇವರು ಒಂದು ಒಳ್ಳೆ ಮಾರ್ಗದರ್ಶಕರು, ಒಳ್ಳೆ ಜ್ಞಾನವಂತರು, ಹೃದಯವಂತರು, ಪ್ರೇಮಾಮಯ, ಮನುಷ್ಯನಿಗೆ ಇರಬೇಕಾದ ಎಲ್ಲ ಸದ್ಗುಣಗಳನ್ನು ಅಳವಡಿಸಿಕೊಂಡು ಜ್ಞಾನೋದಯ ಪಡೆದು ಇವರು ಗೌತಮ್ ಬುದ್ಧರು ಮೂಲ ಹೆಸರು ಸಿದ್ಧಾರ್ಥ. ಇವರ ಹೆಸರು ಕಡೆಗೆ ಗೌತಮ್ ಬುದ್ಧರಾಗಿ ಪರಿವರ್ತನೆ ಆಗ್ತಾರೆ. ಭಾರತ ನೇಪಾಳ ರೀಜನ್ನಲ್ಲಿ ಅಂದಿನ ಕಾಲದಲ್ಲಿ ಸುಮಾರು 6ನೇ ಶತಮಾನದಲ್ಲಿ ಒಂದು ರಾಜ ಕುಟುಂಬದ ಮಗನಾಗಿ ಸಿದ್ಧಾರ್ಥ ಜನನ ಆಗುತ್ತದೆ. ಈಗಿನ ಕಾಲಕ್ಕಿದ್ದಂಗೆ ಆಗಿನ ಕಾಲದಲ್ಲೂ ಈ ಪಂಡಿತರು, ತಿಳಿದವರು, ಮಹಾನುಭಾವರು ಆ ರಾಜಮನೆತನದಲ್ಲಿ ಈ ಸಿದ್ಧಾರ್ಥ ಹುಟ್ಟಿದಾಗ ಇವರು ಮಹಾರಾಜರು ಥರ ಆಗ್ತಾರೆ, ಅಥವಾ ಒಳ್ಳೆ ಸನ್ಯಾಸಿ ಆಗ್ತಾರೆ ಅಂತ ಪಂಡಿತರು ಇವ್ರ ತಾಯಿ ಮಾಯಾದೇವಿ ರಾಜರಿಗೆ ಒಂದು ಸಂದರ್ಭದಲ್ಲಿ ತಿಳಿಸ್ತಾರೆ. ರಾಜರಿಗೆ ಇವ್ರ ಮಗ ಸನ್ಯಾಸಿ ಆಗೋದು ಇಷ್ಟ ಆಗೋದಿಲ್ಲ. ಅವರು ಒಳ್ಳೆ ರಾಜ ಸಾಮ್ರಾಟನಾಗಿ ಮೆರೀಲಿ ಅನ್ನೋ ಥರ ಅವನ್ನ ಆಚೆ ಕಡೆ, ಅಂದರೆ ಜನರ ಬಳಿ ಬಿಡದೆ, ಪ್ರಪಂಚದ ಜ್ಞಾನವನ್ನು ತಿಳ್ಕೊಳ್ಳದೆ ಅರಮನೆಯಲ್ಲೇ ಸುಖ ಸಂತೋಷದಿಂದ ಬೆಳೆಸ್ತಾರೆ. ಕಾಲಕ್ರಮದಲ್ಲಿ ಒಂದು ದಿವಸ ತನ್ನ ಸೇವಕರ ಜೊತೆಯಲ್ಲಿ ರಾಜ ಪರ್ಯಟನೆ, ಅಂದರೆ ತಿರುಗಾಡೋಕ್ಕೆ ಆಚೆ ಕಡೆ ಹೋಗ್ತಾರೆ. ಒಬ್ಬ ವಯಸ್ಸಾದ ಮನುಷ್ಯನನ್ನು ಕಾಣ್ತಾರೆ. ಇವರ ಸೇವಕರನ್ನು ವಿಚಾರಿಸ್ತಾರೆ, ಯಾಕೆ ಇವರಿಗೆ ವಯಸ್ಸಾಗಿದೆ ಅಂತ. ಅದು ಏನು ಬಿಡಿ ಸ್ವಾಮೀಜಿ, ಎಲ್ಲರಿಗೂ ವಯಸ್ಸಾಗುತ್ತೆ, ಅದೇ ರೀತಿ ಅವ್ರಿಗೂ ವಯಸ್ಸಾಗಿದೆ ಅಂತಾರೆ. ಆಗ ನಮ್ಮ ಸಿದ್ಧಾರ್ಥರಿಗೆ ನನಗೂ ವಯಸ್ಸಾಗುತ್ತೆ, ನಾನು ರಾಜನ ಮಗ, ನಾನು ಹಿಂಗೆ ಇರ್ತೀನಿ ಅನ್ನೋ ಭಾವನೆ ಇತ್ತು. ಅವ್ರಿಗೆ ಪರಮಾಶ್ಚರ್ಯ ಆಗುತ್ತೆ, ನನಗೂ ವಯಸ್ಸಾಗ್ತದಲ್ಲ ಅಂತ. ಅದೇ ರೀತಿ ಮುಂದುವರಿತಾ ಹೋಗ್ತಾ ಇದ್ದರೆ ಒಂದು ಸತ್ತೋಗಿರುವ ಹೆಣವನ್ನು ಮಣ್ಣು ಮಾಡಲು ತೆಗೆದುಕೊಂಡು ಹೋಗ್ತಾ ಇರ್ತಾರೆ. ಅದನ್ನು ನೋಡಿ, ಏನು ಇವರು ಸತ್ತೋಗಿದ್ದಾರೆ ಅಂತ ಕೇಳ್ತಾರೆ. ಇದು ಮಾಮೂಲಿ, ವಯಸ್ಸಾದ ಮೇಲೆ ಅಥವಾ ಕಾಯಿಲೆಗಳಿಂದ ಮನುಷ್ಯನಿಗೆ ಸಾವು ಅನ್ನೋದು ಸಹಜ, ಊಟ ಆದಮೇಲೆ ಸಾವು ಖಚಿತ ಅಂತಾರೆ. ಆವಾಗ ಇನ್ನೂ ಆಶ್ಚರ್ಯ ಆಗ್ತದೆ ಸಿದ್ಧಾರ್ಥನಿಗೆ, ಅನ್ನಾದರೆ ನನಗೂ ಸಾವು ಬರ್ತದಾ ಅಂತ. ಇದೇ ರೀತಿ ಅನೇಕ ಜನರನ್ನು ಸಂದರ್ಭದಲ್ಲಿ ಭೇಟಿಯಾದಾಗ ಈ ಸಾವು, ವಯಸ್ಸಾಗೋದು, ಕಾಯಿಲೆ ಬೀಳೋದು, ಕಷ್ಟಗಳು, ಇವೆಲ್ಲ ಮನುಷ್ಯನಿಗೆ ಸಹಜವಾಗಿ ಬರುವಂಥವು ಅಂತ ಗೊತ್ತಾಗ್ತದೆ. ಆವಾಗ ಈ ಸಿದ್ಧಾರ್ಥನಿಗೆ ಇದೆಲ್ಲ ಒಂಥರ ಆಶ್ಚರ್ಯವಾಗಿ
ತಾನು ಏನೋ ಸಾಧನೆ ಮಾಡಬೇಕು ಅನ್ನೋ ರೀತಿಯಲ್ಲಿ ಅವನ್ನೆಲ್ಲ ಬಿಟ್ಟು ರಾಜ ಪರಿವಾರ, ತಂದೆ ತಾಯಿ ಎಲ್ಲ ವೈಭವವನ್ನು ಬಿಟ್ಟು ಧ್ಯಾನ ಮಾಡಲು ಮತ್ತು ಜ್ಞಾನೋದಯಕ್ಕಾಗಿ ಪರ್ಯಟನೆ ಅಥವಾ ಜ್ಞಾನಕ್ಕಾಗಿ ತಿರುಗಾಡಲು ಶುರು ಮಾಡ್ತಾರೆ. ಅವರು ಪಟ್ಟ ಕಷ್ಟ ಸುಖಗಳು ಅಷ್ಟು ಇಷ್ಟಲ್ಲ. ಕಡೆಗೆ ಈ ಹುಣ್ಣಿಮೆ ದಿವಸ ಅವರಿಗೆ ಬಿಹಾರದ ಬೋಧಿ ವೃಕ್ಷದ ಕೆಳಗಡೆ ಜ್ಞಾನೋದಯ ಆಯಿತು ಅಂತ ಹೇಳ್ತಾರೆ. ಆವಾಗ ಅವರು ಗೌತಮ್ ಬುದ್ಧರಾಗಿರ್ತಾರೆ. ಆಮೇಲೆ ಅವರ ಒಂದು ಸಂದೇಶನ ಮಾನವ ಕುಲ ಇರೋವರೆಗೂ ಪ್ರತಿಯೊಬ್ಬರಿಗೂ ಬೇಕಾಗುತ್ತೆ. ಅವರ ಜ್ಞಾನೋದಯ ಪಡೆದ ರೀತಿ ಎಲ್ಲರಿಗೂ ಮಾರ್ಗದರ್ಶನವಾಗಿದೆ. 6ನೇ ಶತಮಾನದಲ್ಲಿ ಹುಟ್ಟಿದ ಸಿದ್ಧಾರ್ಥ ಗೌತಮ್ ಬುದ್ಧನಾಗಿ ಈಗ 2026ನೇ ಇಸ್ವಿ ಆದ್ರೂ ಗೌತಮ್ ಬುದ್ಧನ ರೂಪದಲ್ಲಿ ನಾವು ಇವತ್ತಿಗೂ ಅವ್ರನ್ನ ನೆನೆಸ್ಕೋತಾ ಇದ್ದೀವಿ. ಇದು ಪ್ರತಿಯೊಬ್ಬರಿಗೂ ಅವ್ರ ವಿಷಯ, ಶಾಲಾ ಮಕ್ಕಳಿಂದ ಹಿಡಿದು ಪ್ರತಿಯೊಬ್ಬರು ಅವ್ರ ವಿಷಯ ತಿಳ್ಕೊಬೋದು. ಏನಕ್ಕೆ ಅಂತಂದರೆ ಆಗಿನ ಕಾಲದಲ್ಲೂ ದೊಡ್ಡ ದೊಡ್ಡ ರಾಕ್ಷಸರ ಥರ ಇದ್ದ ರೌಡಿಗಳಿರ್ಬೋದು, ಬಲವಂತರಿರ್ಬೋದು, ಅಜ್ಞಾನಿಗಳಿರ್ಬೋದು ಇರ್ತಾರೆ. ಒಂದು ಕಡೆ ಒಂದು ರೋಡಲ್ಲಿ ಒಬ್ಬರು ರಾಕ್ಷಸನ ಥರ ಒಬ್ಬ ಮನುಷ್ಯ ಬಿಹೇವ್ ಮಾಡ್ತಾ ಇರ್ತಾರೆ. ಆ ದಾರಿಯಲ್ಲಿ ಹೋದವ್ರನ್ನೆಲ್ಲ ಬೆದರಿಸಿ ಕೊಲೆ ಮಾಡಿ ಅವರ ಕಿರುಬೆರಳನ್ನು ಕತ್ತರಿಸಿ ಅವ್ರ ಕೊರಳಲ್ಲಿ ಹಾಕ್ಕೊಂಡು ಎಲ್ಲರನ್ನ ಎದುರಿಸ್ಕೊಂಡು ಅವರ ಹತ್ರ ಸಿಕ್ಕ ವಸ್ತುಗಳನ್ನು ದೋಚಿ ಜೀವನ ಮಾಡ್ತಾ ಇರ್ತಾನೆ. ಅದೇ ರೋಡಲ್ಲಿ ಈ ಅಂದಿನ ಸಿದ್ಧಾರ್ಥ ಗೌತಮ್ ಬುದ್ಧರು ಹೋಗ್ತಾರೆ. ಆವಾಗ ಜನ ಎಲ್ಲ ಹೋಗಬೇಡ ಅಂತ ಹೇಳ್ತಾರೆ. ಆದರೆ ಅವ್ರಿಗೆ ಇದ್ದ ಜ್ಞಾನದಿಂದ ಅವರು ಹೋಗ್ತಾರೆ. ಅವ್ರನ್ನ ಆಶೀರ್ವಾದ ಮಾಡ್ತಾರೆ. ಅವ್ರು ನೋಡಿಬಿಟ್ಟು ಅವರು ಇವ್ರ ಶಿಷ್ಯರಾಗ್ತಾರೆ ಅಂತ ರಾಕ್ಷಸ ಥರ ಇದ್ದ ಮನುಷ್ಯ ಕೂಡ. ಇದೇ ರೀತಿ ಅವರಿಂದ ಒಳ್ಳೆಯ ವ್ಯಕ್ತಿಗಳು ಅಥವಾ ಒಳ್ಳೆಯ ಜ್ಞಾನವನ್ನು ಪಡೆದ ಜನರು ಎಷ್ಟೋ ಇದ್ದಾರೆ. ನಮ್ಮ ಸಬ್ಜೆಕ್ಟಲ್ಲಿ ಎಲ್ಲರೂ ಧನವಂತರಾಗಬೇಕು, ಆರೋಗ್ಯವಂತರಾಗಬೇಕು, ನೆಮ್ಮದಿವಂತರಾಗಬೇಕು ಅನ್ನೋ ವಿಷಯದಲ್ಲಿ ಈ ಗೌತಮ್ ಬುದ್ಧರು ತುಂಬ ಅವರ ಜ್ಞಾನೋದಯ ತುಂಬ ಹತ್ತಿರದಲ್ಲೇ ಇರುವುದರಿಂದ ಕೆಲವು ವಿಷಯಗಳನ್ನು ನಾವು ನಮ್ಮ ಸಬ್ಜೆಕ್ಟಿಗೆ ಅಳವಡಿಸ್ಕೊಡ್ತಾ ಇದ್ದೀವಿ. ಆದ್ದರಿಂದ ನಮ್ಮ ಸಬ್ಜೆಕ್ಟಲ್ಲಿ ಇವರು ಸ್ವಲ್ಪ ಪ್ರಮುಖ ಪಾತ್ರವನ್ನು ವಹಿಸುತ್ತಾರೆ. ಇದ್ರ ಬಗ್ಗೆ ಇನ್ನೂ ಕೂಲಂಕುಷವಾಗಿ ವಿಷಯ ತಿಳ್ಕೊಳ್ಳೋದು ಮತ್ತು ಮನನ ಮಾಡೋದು, ಮಾರ್ಗದರ್ಶನ ಪಡೆಯೋದು, ಅದನ್ನು ನಮ್ಮ ಸಬ್ಜೆಕ್ಟಿಗೆ ಅಳವಡಿಸ್ಕೊಳ್ಳೋದು, ಅದರಿಂದ ನಾವು ಧನವಂತರಾಗೋದು, ಆರೋಗ್ಯವಂತರಾಗೋದು, ನೆಮ್ಮದಿವಂತರಾಗೋದು ಮುಂದೆ ಆಗಬೇಕಾಗಿದೆ. ಅದರಿಂದ ಇವತ್ತು ಮೇ ತಿಂಗಳಲ್ಲಿ ಹುಣ್ಣಿಮೆ ದಿವಸದ ಆದ್ದರಿಂದ ಅವರ ಸಿದ್ಧಾರ್ಥರಾಗಿ ಮುಂದೆ ಗೌತಮ್ ಬುದ್ಧರಾದಿ ಈಗಲೂ ಬಿಹಾರದಲ್ಲಿ ಆ ಬೋಧಿ ವೃಕ್ಷ ಅನ್ನೋದು ಈಗಲೂ ಅದರ ಮರ ಇದೆ ಅಂತ ಜನ ನೋಡಿರೋರು ಹೇಳ್ತಾರೆ. ಒಳ್ಳೆಯದಕ್ಕೆ ತರಾಂತರಗಳು ಶತಮಾನಗಳಾದ್ರೂ ಅದಕ್ಕೆ ಒಂದು ಏನೋ ಬಿಟ್ಟು ಹೋಗಿರ್ತಾರ ಅಂತಾರಲ್ಲ, ಹಾಗೆ ಈ ಥರ ಬೋಧಿ ವೃಕ್ಷ ಇದೆ. ಎಲ್ಲ ಕಡೆ ಹೋದಾಗ ನೋಡ್ಬೋದು, ಅದರ ವಿಷಯ ತಿಳ್ಕೊಬೋದು. ಇವತ್ತಿನ ಈ ಗೌತಮ್ ಬುದ್ಧರ ಬಗ್ಗೆ ಇನ್ನೂ ಅನೇಕ ವಿಷಯಗಳು ತಿಳ್ಕೊಂಡು ನಾವು ಧನವಂತರಾಗಲು, ಆರೋಗ್ಯವಂತರಾಗಲು, ನೆಮ್ಮದಿವಂತರಾಗಲು ಅವರ ಮಾರ್ಗದರ್ಶನದಲ್ಲಿ ಮುಂದುವರಿಯೋಣ. ಇದರ ವಿಷಯದಲ್ಲಿ ನಮ್ಮ ಸಬ್ಜೆಕ್ಟ್ನಲ್ಲಿ ಯಾರಾದರೂ ಹೆಚ್ಚಿನ ವಿಷಯ ತಿಳುವಳಿಕೆ ಆಸಕ್ತಿ ಇದ್ದವರು ನನ್ನ ಮೊಬೈಲ್ ನಂಬರ್ ಆದ 9448356657 ಇಲ್ಲಿ ಸಂಪರ್ಕಿಸ್ಬೋದು. ಸ್ನೇಹಿತರೆ, ಇಂಥ ಮಹಾನುಭಾವರು ಇರೋದರಿಂದ ನಾವು ಅವರು ಯಾವ ಕಠಿಣವಾದ ಕೆಲಸಗಳು ಮಾಡದೆ ಅವರ ಸ್ವಂತ ತಿಳುವಳಿಕೆಯಿಂದ ಸಿದ್ಧಾರ್ಥ ಆಗಿದ್ದವರು ಗೌತಮ್ ಬುದ್ಧರಾಗಿ
ಇಡೀ ಮಾನವ ಕುಲಕ್ಕೆ ಒಂದು ಬೆಳಕಾಗಿ, ಜನರ ನಿತ್ಯ ಜೀವನದಲ್ಲಿ ಒಂದು ಬೆಳಕಾಗಿ, ಧ್ಯಾನದಲ್ಲಿ ಒಂದು ಮಹತ್ವವಾದ ಸಾಧನೆಯನ್ನು ಗೈದು ಅವರು ಈ 7 ಚಕ್ರ ಅಂತೀವಲ್ಲ, ಅದರಲ್ಲಿ ಉನ್ನತವಾದ ಎಲ್ಲ ಚಕ್ರಗಳನ್ನು ಅವರ ಜ್ಞಾನದಿಂದ ಆಕ್ಟಿವ್ ಆಗಿ ಅವರು ಗೌತಮ್ ಬುದ್ಧರಾಗಿ ಜನರಿಗೆ ಒಳ್ಳೆಯ ಮಾರ್ಗದರ್ಶಕರಾಗಿ ಇದ್ದಾರೆ. ಅದರಿಂದ ನಾವು ಗೌತಮ್ ಬುದ್ಧರ ಬಗ್ಗೆ ಒಂದು ಸಣ್ಣ ವಿಷಯ ತಿಳ್ಕೊಳ್ಳಲು ಪ್ರಯತ್ನಿಸಿದ್ದೇನೆ. ಥ್ಯಾಂಕ್ ಯು ಯೂನಿವರ್ಸ್. ಥ್ಯಾಂಕ್ ಯು ಸ್ನೇಹಿತರೆ.